ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ನೇಕಾರರ ಸಂಘದ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಕೋರಿದವರು ಕಾರ್ಯದರ್ಶಿಗಳಾದ ವೀರೇಂದ್ರ ಕೆ. ಕಚ್ಚಾ ವಸ್ತುಗಳಾದ ನೂಲು ಮತ್ತು ರಾಸಾಯನಿಕಗಳ ಬೆಲೆ ಏರಿಕೆ, ವಿದ್ಯುತ್ ದರಗಳ ಹೆಚ್ಚಳ, ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದಿರುವುದು ಮತ್ತು ಸರ್ಕಾರಿ ಸೌಲಭ್ಯಗಳು ವಿಳಂಬವಾಗಿರುವುದರಿಂದಾಗಿ ನೇಕಾರ ಸಂಘಗಳ ಮತ್ತು ಸಮುದಾಯಗಳು ತೀವ್ರವಾಗಿ ಆರ್ಥಿಕ ಸಂಕಷ್ಟ ಅನುಭವಿಸುತ್ತವೆ. ಹಾಗಾಗಿ ಸರ್ಕಾರಗಳು ನೇಕಾರಿಕೆಯನ್ನು ಬೆಂಬಲಿಸಬೇಕು, ನೇಕಾರರ ಸಮುದಾಯಗಳು ಮತ್ತು ಭಾರತದ ಸಂಪ್ರದಾಯವನ್ನು ಉಳಿಸಬೇಕು ಎಂದು ಹೇಳಿದರು. ಸಂಘದ ಕಿನ್ನಾಳ ನೇಕಾರ ಸಂಘದ ವತಿಯಿಂದ ನಾಡಿನ ಸಮಸ್ತ ಜನತೆಯ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಇವತ್ತು ನಮ್ಮ ಕೈಮಗ್ಗ ನೇಕಾರ ಸಂಘದ ವತಿಯಿಂದ ಶ್ರೀಯುತ ವೀರೇಂದ್ರ ಪಿ. ಕುದುರೆಮೂರ್ತಿ ಕಾರ್ಯದರ್ಶಿ, ಇಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಾನು ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಯಾವತ್ತಿನಿಂದ ಇವತ್ತಿನವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಈ ಸಂಘವನ್ನು ಮುಂದುವರಿಸುತ್ತಾ ಬಂದಿರುತ್ತೇನೆ. ಆದರೆ ಈ ಸಂಘದಲ್ಲಿ ನಾನು ನೋಡಿದಾಗ ನೇಕಾರಿಕೆಯನ್ನು ಕುಂಠಿತವಾಗಿತ್ತು. ಈಗೇನೈತೆ ನಾನು ಒಂದು 7-8 ವರ್ಷದಿಂದ ಇದನ್ನು ಹೆಂಗೆ ತಗೊಂಡು ಬರಬೇಕಪ್ಪ, ಯಾವ ರೀತಿ ತಗೊಂಡು ಬರಬೇಕು, ನಮ್ಮ ನೇಕಾರಿಕೆಯನ್ನು ಹಿಂದುಳಿಯಕತ್ತೈತೆ ಅಂದುಕೊಂಡು ನಾನೇ ಸ್ವತಃ ಒಂದು ಕೈಮಗ್ಗ ನಿಗಮದ ವತಿಯಿಂದ ನಾನು ಶಿವಮೊಗ್ಗ ಅಂತೇಳಿ ಅಲ್ಲಿ ಶ್ರಮಜೀವಿ ಅಂತ ಒಂದು ಸೊಸೈಟಿ ಇದೆ. ಆ ಸೊಸೈಟಿ ಮುಖಾಂತರ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡು ನಾನೇನು ಮಾಡಿದೆ, ಕೈಮಗ್ಗದ ಕಚ್ಚಾ ಮಾಲನ್ನು ತರಿಸಿ ಅವರಿಗೆ ಪಕ್ಕ ಮಾಲನ್ನಾಗಿ ವಿತರಣೆಯನ್ನು ಮಾಡುತ್ತಾ ಬಂದಿರ್ತೇನೆ. ಆ ಟೆಕ್ನಾಲಜಿ ಪ್ರಕಾರ ನಮ್ಮ ಕೈಮಗ್ಗದಲ್ಲೇ ಈ ಉತ್ಪನ್ನ ಮಾಡಿ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಇರೋದರಿಂದ ಕೈಮಗ್ಗಕ್ಕೆ ಒಂದು ಮಹತ್ವ ಇರೋದರಿಂದ, ಆದರೆ ನಮ್ಮ ನೇಕಾರಿಕೆ ಇರೋದು ಮಾನ ಮುಚ್ಚುವ ಕೆಲಸ, ಬಟ್ಟೆ ತಯಾರು ಮಾಡ್ತಿದ್ವಿ. ಆದರೆ ನಮ್ಮ ನೇಕಾರಿಕೆ ಮಾಡ್ತಕ್ಕಂಥ ನೇಕಾರರಿಗೆ ಯಾವುದೇ ರೀತಿಯಿಂದ ಸರ್ಕಾರವು ಗುರುತಿಸುವಲ್ದು. ಇವತ್ತಿಗೆ ನೇಕಾರಿಕೆ ಮಾಡ್ತೈತೆ, ಆದರೆ ಅವ್ರಿಗೆ ಗುರುತಿಸಿ ಅವ್ರಿಗೆ ಏನಾರ ಪರಿಹಾರ ಸಿಗದೇ ಇದ್ದ ಕಾರಣ, ಆದರೆ ನಾವು ಬಟ್ಟೆ ಏನು ತಯಾರು ಮಾಡ್ತಿದ್ವಿ ಒಂದು ಪರ್ ಮೀಟ್ರಿಗೆ ಇವತ್ತು 30 ರೂಪಾಯಿ ಕೊಡೋದು, 40 ರೂಪಾಯಿ ಕೊಡೋದು, 50 ರೂಪಾಯಿ ಕೊಡೋದು. ಆದರೆ ಅವ್ರದ್ದು ಅಷ್ಟೇ ಜೀವನ ಆಗಿಬಿಡ್ತಿದೆ. ಆದರೆ ಅವ್ರಿಗೆ ನಿಜವಾದ ಒಂದು ನೇಕಾರಿಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮೂಲತಃ ಅವರಿಗೆ ಸೌಲಭ್ಯ ಇಲ್ಲದ ಕಾರಣ ನಮ್ಮ ಮಕ್ಕಳ ಇವತ್ತು ನಾವು ಈ ನೇಕಾರಿಕೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕೂಡ ನಾನು ಈ ಟೆಕ್ನಾಲಜಿ ಕಂಡುಹಿಡಿದು ಇದರಲ್ಲಿ ನಮ್ಮಲ್ಲಿ ನೇಕಾರಿಕೆ ಮಾಡ್ತಕ್ಕಂಥದ್ದು ಇವತ್ತು 25ರಿಂದ 50 ಜನರ ಕುಟುಂಬಕ್ಕೆ ನಾನು ಉದ್ಯೋಗವನ್ನು ಕೊಟ್ಟು ನಡೆಸಕತ್ತೀವಿ. ಅದೇ ನಮ್ಮ ಕಾರ್ಯಕರ ಮಂಡಳಿಯವರು ನಮಗೆ ಭಾಳ ಸಹಕಾರದಿಂದ ಹೊಂಟಿರುತ್ತಾರೆ. ಆದರೆ ಆ ಕಾರ್ಯಕರ ಮಂಡಳಿಯವರ ಮಾರ್ಗದರ್ಶನದೇ ಇವತ್ತು ಇದು ಒಂದು ಶೆಡ್ ಆಗ್ಬೇಕಾದ್ರೆ ನೇಕಾರಿಕೆ ಸಹಾಯಧನ ನಮ್ಮ ಸರ್ಕಾರ ಕೊಟ್ಟೈತೆ. ಜಾಗ ಇದ್ರಪ್ಪ ಅಂದ್ರೆ ಒಂದು 10 ಲಕ್ಷ ರೂಪಾಯಿ ಕೇಳಿದ್ವಿ. ನಾನು 2013-14ನೇ ಸಾಲಿನಲ್ಲಿ ಕೇಳಿದೆ. ಇದು ಏನಂತೆ ನೇಕಾರಿಕೆ ಸಾಮಾನ್ಯ ಸೌಲಭ್ಯ ಕೇಂದ್ರ ಅಂತ ಯೋಜನೆ ಒಳಗೆ ಸರ್ಕಾರದವ್ರು ಕೊಟ್ಟಿದ್ದು. ಇದೇ ಜಾಗದಲ್ಲಿ ನಾನು ಇವತ್ತು ಒಂದು 15ರಿಂದ 20 ಕೈಮಗ್ಗವನ್ನು ಹಾಕಿ ಅವರಿಗೆ ಸರಿಯಾದ ರೂಪದಿಂದ ಕುಟುಂಬಕ್ಕೆ ನಾನು ಇವತ್ತು ಯಾವುದೇ ಅವರಿಗೆ ನನ್ನ ಮನೆಗೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಅವರಿಗೆ ಯಾವುದೇ ಕೂಲಿಯನ್ನು ನಿಂದ್ರಿಸಬಾರ್ದು ಅನ್ನೋ ಲೆಕ್ಕದಲ್ಲಿ ನಾನು ಇವತ್ತು ಪ್ರೊಡಕ್ಷನ್ ಮಾಡಿದಂಥ ಉತ್ಪಾದನಕ್ಕೆ ಅವರಿಗೆ ಮಜೂರಿಯನ್ನು ಕೊಟ್ಟು ಅವರಿಗೆ ಸುಗಮವಾಗಿ ಒಂದು ಜೀವನ ಸಾಗಿಸೋಕೆ ಹತ್ತೀವಿ. ಆದ ಕಾರಣ ನಮ್ಮಲ್ಲಿ ಯಾರಾದರೂ ಬಂದ್ರಪ್ಪ ಅಂದ್ರೆ ಅವ್ರ ಕಷ್ಟ ಸುಖದಿಂದ ನೋಡಿಕೊಂಡು ಅವರಿಗೆ ನಾನು ಮೂಲತಃ ಏನಾರ ಅನುದಾನ ಬಂತಪ್ಪ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಾವು ಸರ್ಕಾರದಿಂದ ಇವತ್ತು ಮರಣ ಹೊಂದಿದ್ರೆ ಗೌರ್ಮೆಂಟ್ 5,000 ರೂಪಾಯಿ ಕೊಡ್ತೈತೆ. ಆದ್ರಪ್ಪ ಅಂದ್ರೆ ನಮ್ಮ ನೇಕಾರ ಸಮ್ಮಾನ ಯೋಜನೆ 5,000 ರೂಪಾಯಿ ಕೊಡ್ತಾರೆ. ಆದ್ರಪ್ಪ ಅಂದ್ರೆ ನೇಕಾರ ಬಿಟ್ಟವರು ಭಾಳ ಕೇಳಕತ್ತಾರೆ. ಆದ್ರಪ್ಪ ಅಂದ್ರೆ ಇದು ಏನು ಕೆಲಸ ಮಾಡಕತ್ತಾರಲ್ಲ ಅವ್ರಿಗೆ ಒಂದು ನಮ್ಗೇನಾರ ಒಂದು ಸೌಲಭ್ಯ ಕೊಡಬೇಕು ಅಂತೇಳಿ ನಾನು ಈ ಸಮ್ಮುಖದಲ್ಲಿ